ಪಾಪ ಭವಾನಿ ರೇವಣ್ಣವರು ಆ ಪ್ರಜ್ವಲ್ ರೇವಣ್ಣವ್ರ ಮೇಲೆ ನಿಮ್ದು ಸಿಟ್ಟು ಕೋಪ ಅಲ್ಲ ಯಾಕೆ ಸರ್ ನೋಡಿ ಒಂದು ಹಾ ಭವಾನಿ ಅಕ್ಕ ಅವರು ನಾನು ಅವ್ರನ್ನ ಅಕ್ಕ ಅನ್ನೋ ಭಾವನೆಯಲ್ಲೇ ಮಾಡ್ತೀನಿ ಇಲ್ಲಿ. ಅವ್ರ ಮೇಲೆ ಸಿಟ್ಟಲ್ಲ ನಿಮ್ಮ ಅಕ್ಕನ ಮೇಲೆ ಅಲ್ಲ ಅವರಲ್ಲಿ ಏನಿದೆ ಅಂದ್ರೆ ಹೆಣ್ಣುತನ ಕಳ್ಕೊಂಡಿದ್ದಾರೆ ಅವರು. ಅವ್ರಿಗೆ ಕ್ರೂರತ್ವನ ಬೆಳೆದಿದೆಯಾ ಈಗ ಮೊನ್ನೆ ಆ ಕಾರ ಇನ್ಸಿಡೆಂಟ್ ಹೌದು. ಈಗ ಮತ್ತೆ ಯಾವ್ದೋ ಆಸ್ತಿ ಸಂಬಂಧಪಟ್ಟ ಈ ಪ್ರಕರಣಗಳು ಅದ್ರ ಮೀರು ಬೇರೆ ಇದೆಯಾ? ಅಲ್ಲ ಹಲವಾರು ಇದಾವೆ. ಸಂದರ್ಭ ಬಂದಾಗ ನಾನು ಆಚೆ ಬಂದಿಲ್ಲ ಯಾವುದು ಅದು ಎಲ್ಲ ಬರ್ತಾವೆ, ಎಲ್ಲ ರೆಡಿ ಇದೆ. ನನ್ನ ಆಲ್ರೆಡಿ ನಮ್ಮ ಶಕ್ತಿ ಮೀರಿ ಯೋಚನೆ ಮಾಡುವಷ್ಟು ಜನ ನನ್ನ ಅಪ್ರೋಚ್ ಆಗಿದ್ದಾರೆ ಈಗ ಈ ಘಟನೆಗಳು ನಡೆದ ಮೇಲಲ್ಲಿ. ಹಲವಾರು ಜನ ಹೆಣ್ಮಕ್ಳು, ಮದುವೆ ಆಗಿದ್ರೆ ಹೆಣ್ಮಕ್ಳು ನನ್ನ ಜೊತೆ ಬಂದು ಮಾತನಾಡಿದ್ದಾರೆ, ಮದುವೆ ಆಗಿರೋಂಥವ್ರು ಬಂದಿದ್ದಾರೆ, ಮದುವೆ ಆಗಿರೋ ಗಂಡ ಹೆಂಡತಿ ಒಟ್ಟಿ ಬಂದು ಕೂತು ಮಾತಾಡಿದ್ದಾರೆ, ಅವರಿಂದ ಬದುಕನ್ನ ಆಶೆ ಮಾಡ್ಕೊಂಡ್ರಂಥವ್ರು. ನಾನು ಸಂದರ್ಭ ಬಂದಾಗ ಎಲ್ಲನೂ ಕೊಡ್ತೀನಿ ಬಿಡುಗಡೆ. ನೀವು ಹೇಳೋದ್ ನೋಡಿದ್ರೆ ಒಳೆ ನರಸೀಪುರದಲ್ಲಿ ಬಹುತೇಕ ಮನೆಗಳನ್ನ ಹಾಳು ಮಾಡ್ಬಿಟ್ಟಿದ್ದಾರೆ ರೇವಣ್ಣ ಫ್ಯಾಮಿಲಿ ಅಂತ ಹೇಳ್ತಿದ್ದೀರಿ. ಖಂಡಿತ ಸಾಕ್ಷಿಗಳು ಬೇಕು. ಯಾರು ಹೆಣ್ಮಕ್ಳು ನಾನು ಮಾತಾಡ್ತಿರೋದು ತಪ್ಪು ಅಂತ ಅಂದ್ರೆ ಅವ್ರು ನೇರ ನಾನು ಬರಲಿ, ಅವ್ರಿಗೆ ನಾನು ಅವ್ರ ಮುಂದೆ ಅವ್ರು ವಿಡಿಯೋ ಕೊಡ್ತೀನಿ ನೋಡ್ಲಿ ಬೇಕಾದ್ರೆ ಅವರು. ಆಮೇಲೆ ಅವಳು ಹೆಣ್ಮಗಳು ನಮ್ಮ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ಹೌದು, ಈಗ ಯಾರು ನೋಡ್ಬೇಕಂತಾರಲ್ಲ, ನೀನು ಭವಾನಿ ಅಕ್ಕನ ಬಗ್ಗೆ ಕೆಟ್ಟ ಮಾತಾಡ್ತಾ ಇದೀಯಾ, ಅವ್ರು ಹೆಣ್ಮಕ್ಳನ್ನ ಆ ಥರ ತುಚ್ಚುವ ಕಾಣಕಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ತುಚ್ಚುವ ಕಂಡ್ರ ಅಂತ ವಿಡಿಯೋಗಳು ಅವ್ರು ಕೊಡ್ತೀನಿ, ನೋಡ್ಕೊಳ್ಳಿ ಅವ್ರಿಗೆ, ನೋಡ್ಲಿ ಅವ್ರಲ್ಲಿ, ಆಗ ಅವರು ತೀರ್ಮಾನ ಮಾಡಲಿ. ಯಾರು ಈಗ ಬಂದಿರೋ ಒಂದೋ ಎರಡೋ ವಿಡಿಯೋಗೆ ಈ ಕತೆ, ನೀವು ಇನ್ನೊಂದಷ್ಟು ವಿಡಿಯೋ ಇಟ್ಕೊಂಡಿದ್ದೀರಾ? ಸಾವಿರಾರು ಇದಾವನಂತ, ಒಂದು ಎರಡಲ್ಲ ಸಾವಿರಾರು ಇದಾವೆ ನನ್ನ ಹತ್ರ. ನಮ್ಮ ಕನ್ನಡದ ಹೆಣ್ಮಕ್ಳು, ನಮ್ಮ ಜಿಲ್ಲೆಯವರು, ಅವ್ರ ನೋವುಗಳನ್ನು ಕೇಳಿದ್ರೆ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರ್ತದೆ ಅಲ್ಲಿ, ಬಟ್ ರಕ್ಷಣೆ ಇಲ್ಲ ಅವ್ರಿಗೆ. ದೇವೇಗೌಡರ ಮಗನಾದ ರೇವಣ್ಣ ಅವರ ಫ್ಯಾಮಿಲಿಯ ಮತ್ತಷ್ಟು ಮಗದಷ್ಟು ಬೇರೆ ಬೇರೆ ಇನ್ನೂ ಮುಖಗಳಿವೆ ಅಂತ ಹೇಳ್ತಿದ್ದೀರಿ. ಖಂಡಿತ ಸರ್. ಇವತ್ತು ಒಬ್ಬ ಮಗ MP,